ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ. ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಆಲ್ ಇಡೀ ಮನೆ ಕೆಲಸ ಎಲ್ಲನೂ ಕೂಡ ಮುಗೀತು. ಬಟ್ ನಾನು ಒಬ್ಬಳು ಫ್ರೆಶ್ ಅಪ್ ಆಗಬೇಕಾಗಿತ್ತು. ಆಗೋಷ್ಟರಲ್ಲಿ ಟೈಮೇ ಆಗೋಯಿತು. ಯಾಕೆ ಅಂದರೆ ಇವತ್ತು ಬೆಳಗ್ಗೆ ತುಂಬಾ ಮೋಡ ಚಳಿ ವಾತಾವರಣ ಅನ್ನೋ ಥರ ಇತ್ತು. ನನಗೂ ಕೂಡ ಇವತ್ತು ವಾಕಿಂಗ್ ಹೋಗಿಲ್ಲ. ಬೆಳಗ್ಗೆ ಎದ್ದು ಬರೀ ಮನೆ ಕೆಲಸ ಎಲ್ಲ ಮಾಡಿದ್ದಾಯಿತು. ನಂತರ ಚಳಿ ಅನ್ನಿಸ್ತು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಸ್ನಾನ ಮಾಡೋಣ ಅಂತ ಹೇಳಿ ಸ್ನಾನ ಮಾಡೋದಕ್ಕೊಂದು ಹೋಗಿಲ್ಲ. ಇನ್ನೆಲ್ಲನೂ ಕೂಡ ರೆಡಿ ಮಾಡಿದೆ. ಯಾಕಂದರೆ ಮಕ್ಕಳು ಹೋಗೋಷ್ಟರಲ್ಲಿ ಪೂಜೆ ಮಾಡಿ ಹೋಗಲಿ ಅಂತ ಹೇಳಿ ಇವಾಗ ಹೇಗೂ ನಮ್ಮ ಒಂದು ಅಭ್ಯಾಸ ಚೇಂಜ್ ಆಗಿದೆಯಲ್ಲ, ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ನಿಮ್ಮೆಲ್ಲರಿಗೂ ವಿಚಾರ ತಿಳಿಸ್ತಾ ಇರುವಂಥದ್ದು, ನೀವೆಲ್ಲರೂ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಮೆಂತ್ಯ ಮುದ್ದೆ ಹಿಟ್ಟು ಸುಷ್ಮಾ ಇದು ಒಂದನ್ನು ನಮಗೆ ಮಾಡಿಕೊಡಿ ಅಂತ ಹೇಳಿ ಎಷ್ಟೋ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ. ಹಾಗಾಗಿ ಯಾರೆಲ್ಲ ಕೇಳ್ತಾಯಿದ್ರಿ ಅವ್ರಿಗೋಸ್ಕರ ಅಂತಲೇ ಪ್ರಿಪೇರ್ ಮಾಡ್ತಿರೋದು. ಎಷ್ಟೋ ಜನಕ್ಕೆ ನಾನು ರಿಪ್ಲೈಯೇ ಮಾಡಿರಲಿಲ್ಲ. ಮೆಂತ್ಯ ಹಿಟ್ಟು ಸುಮಾರು ಜನ ಕೇಳಿದಾಗ ಸಾರಿಪ್ಪ ಅಂತಲೇ ಹೇಳ್ತಾಯಿದ್ದೆ, ಅಥವಾ ನೆಕ್ಸ್ಟ್ ಇನ್ನೊಂದು ಸರಿ ಯಾವಾಗಾದರೂ ಚೈತನ್ಯಾಗಿ ಮಾಡಬೇಕಾದ್ರೆ ನಿಮಗೆ ಹೇಳ್ತೀನಿ ಅಂತಲೂ ಕೂಡ ಹೇಳ್ತಾಯಿದ್ದೆ. ಆದರೆ ಈಗಂತೂ ಸುಮಾರು ಜನ ಇದನ್ನು ಕೇಳೋದಕ್ಕೆ ಶುರು ಮಾಡಿದ್ದೀರಾ. ಸುಷ್ಮಾ ಇಷ್ಟೇ ಮಾಡ್ತಾಯಿದ್ದೀರಾ, ಇದು ಒಂದು ಮಾಡ್ಕೊಡೋಕ್ಕಾಗಲ್ವಾ ಅಂತ. ಹಾಗಾಗಿ ಸುಮಾರು ಯಾರು ರಿಕ್ವೆಸ್ಟ್ ಮಾಡ್ತೀರಾ ಅಂಥವರಿಗೆ ಮಾತ್ರ ನಾನು ಇದನ್ನು ಪ್ರಿಪೇರ್ ಮಾಡಿ ಆಲ್ಮೋಸ್ಟ್ ಆಲ್ ನಾನು ಇದನ್ನು ಕಳಿಸಿ ಈಗ 2ನೇ ಸರಿ ನಾನು ಮಾಡಿರುವಂಥದ್ದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಬ್ಬರೇ 5 kg ಆರ್ಡ್ರ್ ಕೂಡ ಕೊಟ್ಟಿದ್ದರು, ಅವರಿಗೋಸ್ಕರ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೆ. ಹಾಗೆ ಸುಮಾರು ಜನ 1 kg ಎಲ್ಲ ಆರ್ಡ್ರ್ ಮಾಡಿದ್ರಿ. ಇದು ಬಂದು ಮೆಂತ್ಯ ಮುದ್ದೆ ಹಿಟ್ಟು. ಇದಕ್ಕೆ ನಾನು 5 ಥರ ಪದಾರ್ಥಗಳನ್ನು ಬಳಸಿರುವಂಥದ್ದು. ಅಂದರೆ ಗೋಧಿ, ಉದ್ದಿನಕಾಳು, ಮೆಂತ್ಯ, ಅಕ್ಕಿ, ಏಲಕ್ಕಿ. ಇದರಲ್ಲಿ ಸ್ವಲ್ಪ ಮೆಂತ್ಯ ಪ್ರಮಾಣ ಜಾಸ್ತಿನೇ ಇರುತ್ತೆ. ಶುಗರ್ ಯಾರಾದರೂ ಇರೋರು ನೀವು ಮೆಂತ್ಯ ಅಂದರೆ ಈ ಮೆಂತ್ಯ ಮುದ್ದೆ ಹಿಟ್ಟಿಗೆ ನಾವು ಬೆಲ್ಲ ಬಳಸ್ತೀವಿ. ಆ ಬೆಲ್ಲನ ಬಳಸದೆ ನೀವು ನಾರ್ಮಲ್ ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀರಾ ಅದೇ ಥರನೇ ಮುದ್ದೆ ಮಾಡಿ ನೀವು ಸಾಂಬಾರ್ ಜೊತೆನೂ ಕೂಡ ನೀವು ತೊಗೋಬೋದು. ಆದರೆ ಆದಷ್ಟು ಇದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಇದರ ರೇಟ್ ಬಂದು 1 kgಗೆ 350 ರೂಪಾಯಿ ಇರುತ್ತೆ. ಅರ್ಧ kgನೂ ಕೂಡ ಅವೈಲೇಬಲ್ ಇದೆ, 175 ರೂಪಾಯಿ. ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತೆ. ಯಾರಿಗಾದರೂ ಮೆಂತ್ಯ ಮುದ್ದೆ ಹಿಟ್ಟು ಬೇಕಾಗಿದ್ದಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ. ನನಗೆ ಎಷ್ಟೋ ಮೆಸೇಜ್ಗಳು ನೀವು ಮಾಡಿದಂಥದ್ದು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಯಾಕಂದರೆ ಎವ್ರಿ ಡೇ ಕೊರಿಯರ್ ಆರ್ಡರ್ ಅದು ಬರ್ತಾ ಇರೋದ್ರಿಂದ ನನಗೆ ಮೊದಲೆಲ್ಲ ಯಾರೆಲ್ಲ ಕೇಳಿದ್ರಿ ಅವ್ರದ್ದು ರಿಪ್ಲೈ ಮಾಡೋದಕ್ಕಾಗಲಿ ನನಗೆ ನಂಬರು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಯಾರೆಲ್ಲ ಕೇಳಿದ್ರಿ ಬೇಕು ಅಂತ ಹೇಳಿ ನೀವು ಆರ್ಡರ್ ಮಾಡ್ಬೋದು. ಅರ್ಧ kgನೂ ಕೂಡ ಅವೈಲೇಬಲ್ ಇದೆ, ಜೊತೆಗೆ 1 kgನೂ ಕೂಡ ಇದೆ. ಆಲ್ರೆಡಿ ರೇಟು ಕೂಡ ಹೇಳಿದ್ದೀನಿ, 350 ರೂಪೀಸ್ 1 kgಗೆ. ಹಾಫ್ kgಗೆ 175 ರೂಪೀಸ್. ಕೊರಿಯರ್ ಚಾರ್ಜ್ ಸಪ್ರೇಟ್. ಆಲ್ ಓವರ್ ಕರ್ನಾಟಕ ಬಂದು ಕೊರಿಯರ್ ಚಾರ್ಜ್ ನಿಮಗೆ 45 ರೂಪಾಯಿನೇ ಇರುತ್ತೆ. ಕರ್ನಾಟಕದಿಂದ ಹೊರಗಡೆ ಯಾರೆಲ್ಲ ನೀವು ಆರ್ಡರ್ ಮಾಡ್ತೀರಾ ಅವರಿಗೆ ನಿಮ್ಮ ಊರಿನ ಪ್ರಕಾರ ಕೊರಿಯರ್ ಚಾರ್ಜ್ ಇರುತ್ತೆ. ಮಿನಿಮಮ್ 1 kg ಆರ್ಡರ್ವರೆಗೂ ಫ್ರೆಂಡ್ಸು, ನೀವು 100 ಗ್ರಾಮ್ ತೊಗೊಳ್ಳಿ ಅಥವಾ ನೀವು 200 ಗ್ರಾಮ್ ತೊಗೊಳ್ಳಿ ಅಥವಾ 1 kgನೇ ತೊಗೊಳ್ಳಿ, ಮಿನಿಮಮ್ 1 kgವರೆಗೂ ಕೊರಿಯರ್ ಚಾರ್ಜ್ 45 ರೂಪೀಸೇ ಇರುತ್ತೆ. ನೆಕ್ಸ್ಟ್ 2 kg 3 kg ಅಂದರೆ ಅದು 45 ಪ್ಲಸ್ 2 3 ಹಂಗೆ ಡಬಲ್ ತ್ರಿಬಲ್ ಆ ಥರ ಹಾಕ್ತಾ ಹೋಗುತ್ತೆ ಅಷ್ಟೇ. ಇದಿಷ್ಟು ಮೆಂತ್ಯ ಮುದ್ದೆ ಹಿಟ್ಟಿನ ಬಗ್ಗೆ ನಿಮ್ಮೆಲ್ಲರಿಗೂ ಕೊಡಬೇಕು ಅಂತ ಮಾಹಿತಿ ಇದ್ದಿದ್ದು ಕೊಟ್ಟಿದ್ದೀನಿ. ಆದಷ್ಟು ಬೇಗ ಆರ್ಡರ್ ಮಾಡಿ, ಓಕೆನಾ. ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ನಾನು ಪಲಾವ್ ಮಾಡ್ತಾ ಇದ್ದೀನಿ. ಅಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಇದು. ಅಮ್ಮ ಸೊಪ್ಪೆಲ್ಲನೂ ತುಂಬ ಕೊಟ್ಟು ಕಳಿಸ್ತಾ ಇರ್ತಾರೆ. ಇವಾಗ ಅವ್ರಿಗೆ ನನಗಂತೂ ಟೈಮ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅಮ್ಮನೇ ಎಲ್ಲ ರೆಡಿ ಮಾಡಿ ಅದನ್ನು ಕ್ಲೀನ್ ಮಾಡಿ ಬಿಡಿಸಿ ಕೊಟ್ಟು ಕಳಿಸುವಂಥದ್ದು. ನಾನು ಅದಕ್ಕೆ ಏನು ಮಾಡ್ತೀನಿ, ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಏನು ಹಾಕೋಕ್ಕೆ ಹೋಗೋಲ್ಲ. ಮೆಂತ್ಯ ಪಲಾವ್ಗೆ ಜಾಸ್ತಿ ಮೆಂತ್ಯ ಸೊಪ್ಪನ್ನೇ ಹಾಕ್ತೀನಿ. ಫಸ್ಟು ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರ ಆನಂತರ ತರಕಾರಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕುವಂಥದ್ದು. ಇವತ್ತು ಇದಕ್ಕೆ ಮಸಾಲೆ ರುಬ್ಬಿ ಹಾಕಿರುವಂಥದ್ದು ಏನು ಅಂದರೆ ತೆಂಗಿನಕಾಯಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಬೇಡ ಅಂತ ಹೇಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಇಷ್ಟೇ. ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಕೂಡ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ರುಬ್ಬಿರೋದನ್ನು ಈ ತರಕಾರಿ, ಈರುಳ್ಳಿ, ಟೊಮೆಟೊ, ಮೆಂತ್ಯ ಸೊಪ್ಪೆಲ್ಲನೂ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದ ನಂತರ ರುಬ್ಬಿರುವಂಥ ಮಸಾಲ ಹಾಕ್ಕೊಂಡು ಆ ನಂತರ ಇದಕ್ಕೆ ನಾನು ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪುಡಿ ಇದೆಲ್ಲ ಸಪ್ರೇಟ್ ಹಾಕೋಬೇಕಲ್ಲ ಅಂತ ಹೇಳಿ ಅದು ಏನೂ ಹಾಕ್ತೆ. ಜಸ್ಟು ನಾನು ಮಾಡುವಂತಹ ಮಸಾಲ ಸಾಂಬಾರು ಪೌಡರ್ನೇ 1-2 ಸ್ಪೂನ್ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಹಾಕೋ ಬದಲು ನನಗೆ ಮಸಾಲ ಸಾಂಬಾರು ಪೌಡರ್ ಹಾಕಿದ್ರೆ ಅದರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದೇ 1-2 ಸ್ಪೂನನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ತರಕಾರಿನ ತುಂಬ ಹೊತ್ತು ಹುರಿಯೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾವು ರೈಸ್ ಹಾಕಿ ಮತ್ತೆ ಕೂಗಿಸಿದಾಗ ಅದು ತುಂಬ ತರಕಾರಿ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ. ನಂಗೆ ಅದಕ್ಕೆ ತರಕಾರಿ ಹಾಕಿದಾಗ ಜಾಸ್ತಿ ಫ್ರೈ ಮಾಡೋದಿಲ್ಲ. ಜಸ್ಟ್ ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಮಸಾಲೆ ಎಲ್ಲ ಸ್ವಲ್ಪ ಗಮ್ ಅಂದಿದ ತಕ್ಷಣ ನೀರು ಹಾಕಿ ಮುಚ್ಚುವಂಥದ್ದು.
ಈಗ ಒಂದು ಕಡೆ ವಿಜುವಲ್ ಹಾಕೋದಕ್ಕೆ ಇಟ್ಟು ಇಲ್ಲಿ ಮಕ್ಕಳಿಗೆ ಇವತ್ತು ಸ್ನ್ಯಾಕ್ಸ್ ಬಂದು ಬ್ರೆಡ್ ಆ್ಯಂಡ್ ಜಾಮ್ ಕೊಟ್ಟು ಕಳ್ಸೋಣ ಅಂತ. ಏಕೆಂದರೆ ಇವತ್ತು ಗುರುವಾರ ಮಕ್ಕಳಿಗೆ ಯೂನಿಫಾರ್ಮ್ ಬಂದು ವೈಟ್ ಇರುತ್ತೆ. ವೈಟ್ ಯೂನಿಫಾರ್ಮ್ ದಿನ ನನಗೆ ಮಕ್ಕಳಿಗೆ ಯಾವುದಾದ್ರೂ ಅಂದರೆ ಪೂರಿ ಸಾಗು ಚಪಾತಿ ಪಲ್ಯ ಈ ಥರ ಕಳ್ಸೋದಕ್ಕೂ ಭಯ ಲಂಚ್ ಅಂತ ಹೇಳಿ. ಸ್ನ್ಯಾಕ್ಸು ಅಷ್ಟೇ ಬೇರೆ ಏನಾದರೂ ಫ್ರೂಟ್ಸು ಅಥವಾ ಪಲ್ಯ ಈ ಥರ ಎಲ್ಲ ಕಳ್ಸೋಣ ಅಂದರೆ ಆ ಬಟ್ಟೆ ಮೇಲೆ ಹಾಕೊಂಡ್ಬಿಟ್ಟಿರ್ತಾರೆ ಎಲ್ಲ. ಅದು ವೈಟ್ ಯೂನಿಫಾರ್ಮ್ ಹೋಗೋದೇ ಇಲ್ಲ ಎಷ್ಟೇ ಮಾಡಿದ್ರು. ನಾನು ಅದನ್ನು ಮತ್ತೆ ಹಾಲ ಎಲ್ಲ ಹಾಕಿ ನೆನೆಸಿ ಅದನ್ನು ವಾಶ್ ಮಾಡೋಷ್ಟರಲ್ಲೂ ನನಗೆ ಹಿಂಸೆ ಅನಿಸ್ಬಿಡುತ್ತೆ. ಅದಕ್ಕೆ ಗುರುವಾರ ಒಂದಿನ ಅವ್ರಿಗೆ ಸ್ನ್ಯಾಕ್ಸು ಕೂಡ ಸ್ವಲ್ಪ ಈಸಿಯಾಗೆ ಮಾಡಿಬಿಡ್ತೀನಿ. ನನಗೂ ಈಸಿ ಆಗುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಬ್ರೆಡ್ ಆ್ಯಂಡ್ ಜಾಮಿಗೆ ಕಳಿಸ್ಬಿಡೋಣ ಅಂತ ಅಂದ್ಕೊಂಡು ಬ್ರೆಡ್ನ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಒಂಚೂರು ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಥರ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಹಾಕ್ತಾ ಇರ್ತೀನಿ ಎಲ್ಲದಕ್ಕೂ. ಯಾಕಂದರೆ ಏನರಲ್ಲಾದರೂ ಒಂದ್ರಲ್ಲಿ ಮಕ್ಕಳಿಗೆ ಎಲ್ಲದರಲ್ಲೂ ಹೋಗ್ತಾ ಇರಬೇಕು ಅಂತ ಡೈಲಿ ಹಾಲು ಕೊಡ್ತೀನಿ, ಜೊತೆಗೆ ಈ ಥರದ್ರಲ್ಲೂ ಕೂಡ ತಿನ್ನಿಸುವಂಥದ್ದು. ಈಗ ಸ್ವಲ್ಪ ಮಳೆಗಾಲ ಜೊತೆಗೆ ತುಂಬ ಚಳಿ ಅನ್ನೋದ್ರಲ್ಲಿ ಕೆಲವೊಂದು ಹಣ್ಣುಗಳು ತಿಂದರೂ ಮಕ್ಕಳಿಗೆ ಅಲರ್ಜಿ ಆಗುತ್ತೆ, ಅವರಿಗೆ ಆಗೋದಿಲ್ಲ ಜಾಸ್ತಿ. ಹಾಗಾಗಿ ಡ್ರೈ ಫ್ರೂಟ್ಸ್ ಅಂದರೆ ಎಷ್ಟು ತಿಂದರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಬ್ರೆಡ್ ಆ್ಯಂಡ್ ಜಾಮ್ಗೂ ಕೂಡ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಕಳಿಸೋವಂಥದ್ದು. ಹಾಗೆ ಇಲ್ಲಿ ಮಕ್ಕಳು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿರೋದ್ರಿಂದ ಅವ್ರ ಪಾಡೋರು ಇವಾಗ ಅಕ್ಕ ತಮ್ಮ ಇಬ್ಬರೇ ಪೂಜೆ ಮಾಡ್ಕೊಳ್ಳೋವಂಥದ್ದು ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನನಗೆ ಒಂಥರ ಬೆಳಗ್ಗೆ ಹೊತ್ತು ಪೂಜೆ ಆಗುತ್ತಲ್ಲ ಅನ್ನೋ ಒಂದು ಖುಷಿ. ಪರವಾಗಿ ನನ್ನ ಮಗ ಗಂಟೆ ಹೊಡೆದ್ಬಿಟ್ಟು ಪೂಜೆ ಮಾಡೋಂಗೆ ಕಲ್ತ. ಅವ್ರ ಅಪ್ಪಂಗೆ ಬರಲ್ಲ ಒಂದು ಕೈಲಿ ಗಂಟೆ ಹೊಡ್ಕೊಂಡು ಪೂಜೆ ಮಾಡೋಕ್ಕೆ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಅಂತ. ಗ್ರೇಟ್ ಮಗುನ. ಮುಂಚಾಯ್ತು ಕೋಪ ಬರುತ್ತೆ. ನಂಗೆ ಗ್ರೇಟ್ ಅಂತ ಹೇಳೇ ಇಲ್ವಲ್ಲ ಅಂತ. ಮಾಡಿದ್ಲಲ್ಲ ಫಸ್ಟ್ ಅವಳೇ ಮಾಡಿದ್ದಲ್ಲ. ಅವನು ಬಿಟ್ರೆ ತಾನೇ ಮಾಡೋಕ್ಕೆ. ಗಂಟೆ ಹೊಡ್ಕೊಂಬರಲ್ಲ, ಅವ್ನು ಮಾತ್ರ ಕಲ್ತಿದ್ದಾನೆ. ನನಗಂದ್ರೆ ತುಂಬ ಖುಷಿ ಆಯಿತು. ನನ್ನ ಮಗ ಇವಾಗ ಒಂದು ಕೈಲಿ ಗಂಟೆ ಬರೆಸ್ತಾ ಒಂದು ಕೈಲಿ ಪೂಜೆ ಮಾಡೋದನ್ನು ಕಲ್ತಿದ್ದಾನೆ ಅಂತ. ಯಾಕಂದರೆ ನಮ್ಮ ಮನೆಯವ್ರಿಗೂ ಕೂಡ ಇವತ್ತಿಗೂ ಆ ಥರ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಸುಮಾರು ಜನ ಹಾಗೆ ಹೇಳ್ತೀರಾ, ನೀವು ಕೂಡ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಸುಷ್ಮಾ, ನೀವು ಗಂಟೆ ಹೊಡ್ಕೊಂಡೆ ಪೂಜೆ ಮಾಡ್ತೀರಾ ಅಂತ. ಬಟ್ ಆ ಥರ ಎಲ್ಲ ಏನೂ ತೊಂದರೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ಗಂಟೆ ಹೊಡೆಯೋದ್ರಿಂದ ತೊಂದರೆ ಆಗುತ್ತೆ, ಆ ಥರ ಹೊಡ್ಕೊಂಡು ಪೂಜೆ ಮಾಡಬಾರ್ದು ಅನ್ನೋದೆಲ್ಲ ಏನೂ ಇಲ್ಲ. ಬಟ್ ನನಗಂತೂ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಂಗಾಗಿ ನಾನು ಗಂಟೆ ಬಾರಿಸಿ ಪೂಜೆ ಮಾಡೋ ಅಂಥದ್ದು. ನಂಗೆ ಹಾಗೆ ಗಂಟೆ ಬಾರಿಸಿ ಪೂಜೆ ಮಾಡಿದರೆ ನಮ್ಮ ಮನೆಗೆ ಒಂಥರ ಶಾಂತಿ ನೆಮ್ಮದಿ ಅನಿಸೋದು. ಹಾಗಾಗಿ ಅದೆಲ್ಲ ಏನು ನಾನು ಅಷ್ಟಾಗಿ ನಂಬೋದಿಲ್ಲ ಹೆಣ್ಮಕ್ಳು ಬಾರಿಸ್ಬಾರ್ದು ಅನ್ನೋದನ್ನು. ಸ್ವಲ್ಪ ಹಾಕ್ಲ ಬಾಕ್ಸ್ಗೆ ಒಂದೊಂದೇ ಸ್ಪೂನ್ ಹಾಕಿರ್ತೀನಿ. ಯಾಕಂದರೆ ತಿನ್ನಲ್ಲ, ಬೇಕು ಅಂದರೆ ಬಂದು ಬೇಕಾದ್ರೆ ಮನೇಲಿ ತಿನ್ನೋದು. ಮೊಸರಿದ್ರೆ ಎಷ್ಟು ಬೇಕಾದ್ರೆ ತಿಂತೀನಿ. ಬೇಡ, ಅದಕ್ಕೆ ನಾನು ಮೊಸರು ಹಾಕಲ್ಲ. ನೀನು ಜಾಸ್ತಿನೂ ತಿನ್ನಬೇಡ, ಕಡಿಮೆ ತಿನ್ನು. ಒಂದು ವರ್ಷ ನನಗೆ ತುಂಬ ಇಷ್ಟ ಆಯ್ತು. ನನಗೆ ನಂಗೆ ತುಂಬ ಇಷ್ಟ ಆಯ್ತು. ನೀವು ಒಂದು ವರ್ಷ ಔಟ್ ಹಾಕಿದ್ರು ನೀನು ತಿನ್ನಲ್ಲ, ನಂಗೆ ಗೊತ್ತು. ತಿಂತೀನಿ. ಸಾಕು. ಚಾಲೆಂಜಾ? ಬೇಡ ನನಗೆ ಯಾವ ಚಾಲೆಂಜು ಬೇಡ. ಹಿಂಗೆ ಕಡಿಮೆ ತಿನ್ನು, ಪರವಾಗಿಲ್ಲ. ನಿಮಗೆ ನನಗೇನು ಬೇಜಾರಿಲ್ಲ. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿ ಮಾಡಿದರೂ ಕೂಡ ಏನು ಪಲಾವ್ ಕಹಿ ಅಂತ ಅನಿಸ್ತಾ ಇರಲಿಲ್ಲ ಮಕ್ಕಳಿಗೆ. ಮಕ್ಕಳದೇ ಹೇಳ್ತಾಯಿದ್ರು, ಅಮ್ಮ ತುಂಬ ಚೆನ್ನಾಗಿ ಮಾಡಿದೆಯಮ್ಮ ಇವತ್ತು ಅಂತ. ನಾನೇನು ಇವತ್ತು ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ನಾನು ಬ್ಲಡ್ ಟೆಸ್ಟಿಗೆ ಕೊಡಬೇಕಾಗಿತ್ತು ಫಾಸ್ಟ್ ಫುಡ್ಡಲ್ಲಿ, ಅಂದರೆ ಖಾಲಿ ಹೋಟೆಲ್ಲೇ ಕೊಡಬೇಕಾಗಿತ್ತು. ಬೆಳಗ್ಗೆನೇ ಹೋಗ್ಕೊಡೋಣ ಅಂತ ಅಂದ್ಕೊಂಡೆ. ಎಲ್ಲಿ ಬೆಳಗ್ಗೆ ನಮಗೆ ಹೆಣ್ಮಕ್ಳಿಗೆ ಅಷ್ಟು ಬಿಡುವಿರುತ್ತೆ ಹೊರಗಡೆ ಹೋಗಿ ಬರುವಷ್ಟು. ಹಂಗಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಮಾಡಿದ ಮೇಲೆ ಹೋಗೋಣ ಅಂತ. ಅದಕ್ಕೋಸ್ಕರ ಇವತ್ತು ನಾನು ಹಾಲನ್ನು ಕೂಡ ಕುಡಿಲಿಲ್ಲ, ಬರೀ ಮಕ್ಳಿಗೆ ಮಾತ್ರ ಕೊಟ್ಟಿದ್ದು. ಬಟರ್ ಫ್ರೂಟ್ ಆಲ್ಮೋಸ್ಟ್ ಖಾಲಿಯಾಗಿದೆ, ಇನ್ನೊಂದು 2-3 ಇದ್ದಾವೆ ಅಷ್ಟೇ. ಒಂದಿನ ಹಾಲು ಒಂದಿನ ಬಟರ್ ಫ್ರೂಟ್ ಅನ್ನೋ ಥರ ಕೊಡ್ತಾಯಿದ್ದೀನಿ. ಈಗ ಇಲ್ಲಿ ನಾನು ಮಿಲ್ಕ್ ಮಾಲ್ಟನ್ನು ಸ್ವಲ್ಪ ಹಾಲು ಅಂದರೆ ಮೊದಲೇ ಕಾಯಿಸಿರುವಂಥ ಹಾಲು ಏನಾದರೂ ಇದ್ದು ಅದಕ್ಕೊಂದು ಸ್ವಲ್ಪ ಹಾಲನ್ನು ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಮಿಲ್ಕ್ ಮಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇನ್ನೇನು ಹಾಲು ಚೆನ್ನಾಗಿ ಕಾದಿದ್ದಾಗಿದೆ, ಗ್ಯಾಸ್ ಆಫ್ ಮಾಡಬೇಕು ಅನ್ನೋ ಅಂಥದ್ದಲ್ಲಿ ಮಿಲ್ಕ್ ಮಾಲ್ಟನ್ನು ಹಾಲು ಒಳಗಡೆ ಮಿಕ್ಸ್ ಮಾಡೋ ಅಂಥದ್ದು. ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ 1-2 ಬಬಲ್ ಬರೋವರೆಗೂ, ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಅದನ್ನು ಚೆನ್ನಾಗಿ ಕಲಾಯಿಸ್ಬಿಟ್ಟು ಮಕ್ಳಿಗೆ ಕೊಡೋವಂಥದ್ದು. ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ಮೋಸ್ಟ್ ಫೇವ್ರೆಟ್ ಹಾಲಿದು. ನಾನು ಮಾಡ್ತಾಯಿದ್ದು ನನ್ನ ಮಕ್ಳಿಗೋಸ್ಕರ ಇದನ್ನು.
ಆವಾಗೆಲ್ಲ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನಿಜವಾಗ್ಲೂ ಫ್ರೆಂಡ್ಸ್ ಹೇಳಬೇಕಂದ್ರೆ ಮಿಲೆಟ್ಸ್ ಬಗ್ಗೆ ನಂಗೆ ಅಷ್ಟೆಲ್ಲ ಗೊತ್ತೇ ಇರಲಿಲ್ಲ. ಮಿಲೆಟ್ಸ್ ಎಲ್ಲ ನಾನು ಯೂಸೂ ಮಾಡ್ತಾ ಇರಲಿಲ್ಲ. ಬರೀ ರಾಗಿ ಗೋಧಿ ಜೊತೆನೇ ನಾನು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಈ ರೀತಿ ಮಕ್ಕಳಿಗೆ ಹಾಲು ಕಾಯಿಸಿ ಕೊಡ್ತಾ ಇದ್ದಂಥದ್ದು. ಈಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅಂತ ಹೇಳ್ಬೋದು, ಆ ಟೈಮಲ್ಲೇ ನಾನು ಮಿಲೆಟ್ಸ್ ಅಂತ ಹೇಳಿ ನನಗೂ ಕೂಡ ಗೊತ್ತಾಗಿದ್ದು. ಆ ಟೈಮಿಂದ ನಾನು ರಾಗಿ ಕ್ವಾಂಟಿಟಿ ಮೊದಲು ಜಾಸ್ತಿ ಆಗ್ತಾಯಿದೆ, ರಾಗಿ ಕ್ವಾಂಟಿಟಿ ಕಡಿಮೆ ಮಾಡಿ ಮಿಲೆಟ್ಸ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಮಕ್ಳಿಗೆ ಕೊಡೋಕ್ಕೆ ಬಂದಿದ್ದು. ನನ್ನ ಮಕ್ಕಳಿಗೆಲ್ಲ ನಾನು ಈ ಥರನೇ ಕೆಲವೊಂದು ನನ್ನ ಕೈಯಲ್ಲಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಲ್ತಿಯಾಗಿ ಏನೆಲ್ಲ ಕೊಡ್ಬೋದು ಅನ್ನೋದಕ್ಕೆ ಮಾಡಿ ಕೊಡೋ ಅಂಥದ್ದು. ಅದನ್ನು ಇವತ್ತು ನೀವೆಲ್ಲರೂ ಇಷ್ಟಪಟ್ಟು ತೊಗೊಳ್ತಾ ಇರೋದಕ್ಕೆ ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಏಕೆಂದರೆ ಇದು ನನ್ನ ಓನ್ ರೆಸಿಪಿ ಆಗಿದೆ. ನೀವೇನು ಮಿಲ್ಕ್ ಮಾಡಿ ತೊಗೊಳ್ತಾ ಇದ್ದೀರಾ, ಇದು ನನ್ನ ಓನ್ ರೆಸಿಪಿ, ನನ್ನ ಮಕ್ಕಳಿಗಾಗಿ ಮಾಡಿದಂತಹ ಪೌಡರ್ ಇದು. ಬಟ್ ಈ ಒಂದು ಪೌಡರ್ ನೀವೆಲ್ಲರೂ ಇಷ್ಟಪಡ್ತಾ ಇರೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅದರಲ್ಲಂತೂ ಪುಟ್ಟ ಮಕ್ಕಳು ಹಾಲು ಕುಡಿತಾ ಇದ್ದೀರಾ ಅಂತ ಹೇಳಿ ಆ ಒಂದು ಫೋಟೋಸ್ಗಳು ಕಳಿಸ್ತೀರಾ ನೋಡಿ, ಎಷ್ಟು ಖುಷಿ ಆಗುತ್ತೆ ಅಂದರೆ ಅಪ್ಪ ಎಲ್ಲೋ ಒಂದು ಕಡೆ ನನ್ನ ಒಂದು ಕೆಲಸ ಅಥವಾ ನಾನು ಮಾಡ್ತಾ ಇರೋದು ಒಂದು 4 ಜನಕ್ಕೆ ಒಳ್ಳೆ ರೀತಿಯಾಗಿ ಆಗಿದೆ ಅಲ್ಲ, ಒಂದು 4 ಜನ ಮಕ್ಕಳಾದರೂ ಖುಷಿಪಟ್ಟು ಕುಡಿತಿದ್ದಾರಲ್ಲ ಅನ್ನೋದು. ಜೊತೆಗೆ ಬೇಬಿ ಸರಿನೂ ಅಷ್ಟೇ, ಸುಮಾರು ಜನ ಅದನ್ನು ಕೂಡ ಹೇಳಿದ್ರಿ. ನಮ್ಮ ಮಗು ತುಂಬ ಇಷ್ಟಪಟ್ಟು ಕುಡಿತಾ ಇದೆ ಸುಷ್ಮಾ ಅಂತ. 6 ತಿಂಗಳು ಮಕ್ಕಳಿಗೆ ಅಂದರೆ 6 ಮಂತ್ಸ್ ಆದಮೇಲೆ ನಾವು ಮಕ್ಕಳಿಗೆ ಏನೇ ಫುಡ್ ಕೊಡಬೇಕಾದ್ರೂ ಸ್ಟಾರ್ಟಿಂಗು ಸ್ವಲ್ಪನೇ ಕೊಡ್ತಾ ಫುಡ್ಡನ್ನು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಾವು ಮೊದಲನೇ ಸ್ಟಾರ್ಟಿಂಗ್ ಫುಡ್ಡು ಶುರು ಮಾಡಿದಾಗಲೇ ಮಕ್ಕಳಿಗೆ ಜಾಸ್ತಿ ಎಲ್ಲ ಕಾಳುಗಳು ಜೊತೆಗೆ ಎಲ್ಲ ಮಿಕ್ಸ್ ಮಾಡಿ ನಾವು ಕೊಡೋದ್ರಿಂದ ಮಕ್ಕಳಿಗೆ ಅಷ್ಟು ಜೀರ್ಣಶಕ್ತಿ ಆಗೋದಿಲ್ಲ, ಅಂದರೆ ಜೀರ್ಣ ಆಗೋದಿಲ್ಲ. ಅವ್ರಿಗೆಲ್ಲ ಇನ್ನೂ ಅಮ್ಮನ ಹಾಲು ಕುಡಿತಾ ಬಂದವರು ಏಕ್ದಮ್ ನಿಮಗೆ ಒಂದು 15-20 ಪದಾರ್ಥಗಳೆಲ್ಲ ಹಾಕಿರೋದನ್ನು ಸರಿ ಮಾಡಿಕೊಟ್ರೆ ಅವರಿಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋವಂಥದ್ದು, ಅಥವಾ ಕೆಲವೊಂದು ಮಕ್ಕಳಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಕೆಲವೊಂದು ಮಕ್ಕಳಿಗೆ ಅಷ್ಟೆಲ್ಲ ಐಟಮ್ಸ್ನ ಹಾಕಿ ತಿನ್ನಿಸೋ ಅಂಥದ್ದು ಕಷ್ಟ ಆಗುತ್ತೆ. ಡಾಕ್ಟ್ರ್ ಆದರೂ ಕೂಡ ಫಸ್ಟು ನಮಗೆ ಮೆನ್ಷನ್ ಮಾಡೋದೇ ಅದು, ಮಕ್ಕಳಿಗೆ ನೀವೇನಾದರೂ ಫಸ್ಟು ಫುಡ್ಡನ್ನು ಕೊಡೋದಕ್ಕೆ ಶುರು ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ ರಾಗಿ ಒಂದನ್ನು ಫಸ್ಟು ಕೊಡಿ, ಆನಂತರ ಅದಕ್ಕೆ ಇನ್ನೊಂದನ್ನು ಆ್ಯಡ್ ಮಾಡ್ತಾ ಮಕ್ಕಳಿಗೆ ಆ ಒಂದು ಡೈಜೆಷನ್ ಪವರ್ ಅನ್ನೋದು ಇನ್ಕ್ರೀಸ್ ಆದಮೇಲೆ ಕೊಡಿ ಅಂತ. ಹಾಗಾಗಿ ನಾನು ಆ ಒಂದು ಬೇಸ್ ಮೇಲೆ ಮಕ್ಕಳಿಗೆ ಬೇಬಿ ಸರಿನ ಮಾಡಿರುವಂಥದ್ದು. ಫ್ರೆಂಡ್ಸ್, ಈಗ ಕೆಲಸ ಎಲ್ಲ ಮುಗೀತು. ಬ್ಲಡ್ ಟೆಸ್ಟಿಗೆ ಬೆಳಗ್ಗೆನೇ ಕೊಡಿ ಅಂತ ಅಂದರೆ ನಾನು ಇನ್ನೇನು ಮಧ್ಯಾಹ್ನ ಅನ್ನಂಗೆ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು 11 ಗಂಟೆ ಆಯ್ತಾ ಬಂತು. ಕೆಲಸ ಆಯಿತು ಇಷ್ಟೊಂದು, ಎಲ್ಲ ಬಿಟ್ಟು ಹಂಗೆ ಹೋಗೋಕ್ಕೂ ಮನಸ್ಸಾಗಲ್ಲ. ಯಾಕಂದರೆ ಅಲ್ಲಿಂದ ಬಂದಿದ ತಕ್ಷಣ ಒಂಥರ ನನಗೇನೋ ಹೊರಗಡೆ ಎಲ್ಲ ಒಂಚೂರು ಹೋಗಿ ಬಂದರೆ ಒಂದು ಸ್ವಲ್ಪ ಕುತ್ಕೊಂಡ್ಬಿಡ್ಬೇಕು ಅನಿಸುತ್ತೆ. ಹಂಗಾಗಿ ಇರೋ ಒಂದು ಸಣ್ಣ ಪುಟ್ಟ ಕೆಲಸ ಆದರೂ ಮಾಡೋಣ ಅಂಥೇಳಿ ಜಸ್ಟ್ ಬಟ್ಟೆ ಎಲ್ಲ ಹೋಗ್ದಿರೋವೆಲ್ಲ ಇದ್ದಿದ್ದಲ್ಲ ಅವೆಲ್ಲ ಒಣಗಾಕಿ ಅದನ್ನೆಲ್ಲ ತೆಗೆದು ಅಲ್ಲಿಟ್ಟು ಒಂಚೂರು ಹಾಗೆ ಕೆಲಸ ಇರೋನೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಎಷ್ಟೊತ್ತಾಯಿತು, ಇನ್ನೂ ನಾನು ಒಂದು ದೊಡ್ಡ ಹಾಲು ಕೂಡ ಕುಡ್ದಿಲ್ಲ, ಬರೀ ಏನು ನೀರು ಅಷ್ಟೇ ಕುಡ್ದಿರೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಹೋಗಿದ್ದೀನಿ. ಬ್ಲಡ್ ಟೆಸ್ಟ್ ಅಂದರೆ ಯಾಕೆ ಅಂದರೆ ಸ್ವಲ್ಪ ತಲೆ ಸುತ್ತೆಲ್ಲ ಬಂತಲ್ಲ, ಅದಕ್ಕೆ ಡಾಕ್ಟರು ಶುಗರ್ ಏನಾದರೂ ಇದೆಯಾ ಟೆಸ್ಟ್ ಮಾಡಿಸಿ, ಇಯರ್ಲಿ ಒನ್ಸ್ ಯಾವುದಕ್ಕೂ ನಾವು ಎಷ್ಟೇ ಆರೋಗ್ಯವಾಗಿದ್ದೀವಿ ಅಂತ ಅಂದ್ರೂ ಕೂಡ ಒಂದು ಶುಗರ್ ಟೆಸ್ಟು ಜೊತೆಗೆ ಹಿಮೋಗ್ಲೋಬಿನ್ನು ಆಮೇಲೆ ಥೈರಾಯ್ಡು ಇವೆಲ್ಲನೂ ಕೂಡ ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರನಾದರೂ ಮಾಡಿಸ್ಬೇಕಂತ ಇವಾಗ ನೋಡ್ಸೋಕೆ ಹೋಗೋದು. ಇದೊಂದು ಗಾಡಿ ಅಡ್ಡ ನಮ್ಮ ಭಯ ಅಂತ ಅಂದ್ಕೊಟ್ರು. ಓಕೆ, ಆಗ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಹಾಗೆ ಇದೆ ಅಲ್ಲಿ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ, ಅದಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ತಲೆ ಸ್ನಾನ ಮಾಡಿಕೊಂಡೆ. ಇವತ್ತೇ ಗುರುವಾರ ಅಲ್ವಾ ಹೇಗೂ ಅಂತ ಹೋಗಿ ಬರೋಣ. ಫ್ರೆಂಡ್ಸ್, ಆಯಿತು, ಹೋಗಿ ಬಂದೆ. ಹಾಗೆ ದೇವಸ್ಥಾನದಲ್ಲೂ ನಮಸ್ಕಾರ ಮಾಡ್ಕೊಂಡು ಬಂದೆ. ವೀಡಿಯೋ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅಂದ್ಕೊಂಡಿದ್ದೆ ಡಾಕ್ಟ್ರು ನನಗೆ ಬ್ಲಡ್ ಟೆಸ್ಟ್ ಬರ್ಕೊಟ್ಟಿರೋದು ಏನೋ ಶುಗರು, ಅಥವಾ ಅವ್ರು ಹೇಳಿದ್ದೆ ಅದು ಶುಗರ್ ಮತ್ತು ಥೈರಾಯ್ಡು ಟೆಸ್ಟಿಂಗ್ ಅಂತ. ಈಗ ರೀಸೆಂಟಲ್ಲೂ ಕೂಡ ನಾನು ಮಾಡಿಸಿದ್ದೆ, ಅದನ್ನು ಫುಲ್ಲು ಟೆಸ್ಟ್ ಮಾಡಿಸಿದ್ದೆ. ಬಟ್ ಡಾಕ್ಟರ್ ಅದಕ್ಕೆ ಇಲ್ಲ, ಅದು ಹೇಳಂಗಿಲ್ಲ, ನೀವು ಈಗ ಒಂದು ವಾರ ಮುಂಚೆ ಮಾಡಿದ್ರು ಈಗ ಒಂದು ವಾರಕ್ಕೂ ಕೂಡ ಕಾಣಿಸ್ಕೋಬೋದು, ಅದು ಲೆಕ್ಕಕ್ಕೆ ಬರೋದಿಲ್ಲ, ನೀವು ಇನ್ನೊಂದ್ಸರಿ ಟೆಸ್ಟ್ ಮಾಡಿಸಿ ಅಂತ. ನಾನೇನೋ BP ಅಂದರೆ ಶುಗರು ಥೈರಾಯ್ಡು ಇಂಥದ್ದು ಅಂತ ಹೋದರೆ ಬರೀ ಬ್ಲಡ್ ಟೆಸ್ಟಿಗೆ 2899 ರೂಪಾಯಿ, 2900 ರೂಪಾಯಿ ಬರೀ ಬ್ಲಡ್ ಟೆಸ್ಟಿಗೆ ತೊಗೊಂಡ್ಬಿಟ್ರು. ನನಗೆ ಶಾಕು, ಏನೇನೆಲ್ಲ ಬರೆದವ್ರಪ್ಪ ಇದರಲ್ಲಿ ಅಂತ. ಅದೇನೇನೋ ಹೇಳಿದ್ರಪ್ಪ, ನನಗೊಂದು ಅರ್ಥ ಆಗಲಿಲ್ಲ. ವಿಟಮಿನ್ಸ್ ಟೆಸ್ಟ್ ಅಂತೆ, ಅದು ಇದು ಅಂತ ಒಂದಷ್ಟು ಹೇಳಿದ್ರು. ಅಪ್ಪ, ಒಂದು ತಲೆ ಸುತ್ತು ಅಂತ ಹೋಗಿದ್ದಕ್ಕೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಾ?
ನಿಜವಾಗ್ಲೂ ನನಗಿವಾಗ ಆರಾಮಾಗಿದ್ದೀನಿ. ನಿನ್ನೆ ಮಾತ್ರ ಆ ಥರ ಫೀಲ್ ಆಗಿದ್ದಷ್ಟೇ ನನಗೆ. ನಮ್ಮ ಮನೆಯವ್ರು ಕೇಳಲಿಲ್ಲ, ಏನಿಲ್ಲ ರೀ ನನಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದರು, ಹಂಗೆ ಆಗತ್ತೆ ಬೇಡ ಸುಮ್ಮನೆ ರೀ ಅಂತ ಅಂದ್ರೂ ಕೇಳಲಿಲ್ಲ. ಬೇಡ ಯಾವುದಕ್ಕೊಂದು ಸರಿ ಮಾಡಿಸು ಅಂತ ಹೋಗಿದ್ದಕ್ಕೆ ಎಷ್ಟು ನಂಗೆ ಗೊತ್ತು. ನನಗೆ ಹೆವಿ ಮೆಡಿಸಿನ್ಸ್ ತೊಗೊಂಡ್ರೆ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ಕೊಳ್ಳೋದು, ನಾನು ಮೆಡಿಸಿನ್ಸ್ ಏನಾದ್ರು ತೊಗೊತೀನಿ ಆ್ಯಂಟಿಬಯೋಟಿಕ್ ಅಂದರೆ ನನಗೆ ತಲೆ ಸುತ್ತು ಬರೋದು, ವಾಮಿಟ್ ಫೀಲ್ ಆಗೋವಂಥದ್ದು, ಊಟ ಸೇರಲ್ಲ, ಈ ಹಲ್ಲಿಗೆ ನೋವಿಗೆಲ್ಲ ನನಗೆ ಅವ್ರು ಕೊಟ್ಟಿದ್ದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಗಳೇ. ಹಂಗಾಗಿ ಸ್ವಲ್ಪ ನಂಗೆ ಗೊತ್ತು ಹೆಲ್ತು ಕಷ್ಟ ಆಗುತ್ತೆ ನನಗೆ ಈ ಮಾತ್ರೆ ತೊಗೊಳ್ಳೋವರೆಗೂ ಅಂತ. ಅದನ್ನು ಹೇಳಿದ್ರು ನಮ್ಮ ಮನೆಯವರು, ಕೇಳಲಿಲ್ಲ. ಈಗಲೂ ಬಂದು ನಾನು ಇವಾಗಲೂ ಹೋಗೋದು ಬೇಡ ಅಂತಲೇ ಬೆಳಿಗ್ಗೆಯಿಂದ ಹಂಗೆ ಹಿಂಗೆ ತಳ್ಳಾಕೊಂಡು ಸುಮ್ಮನೆ ಇದ್ದೆ. ಹೋಗಿ ಬಂದು ಓದ್ಯಾ ಟೆಸ್ಟ್ ಕೊಟ್ಟ್ಯಾ ಅಂತಂದು ಉಗಿಸ್ಕೊಂಡು ಹೋದೆ. ಅದಕ್ಕೆ ಇವಾಗ ಈಗ ಒಂದು ರಾಶಿ ಬಟ್ಟೆಗಳು ಇದೆ ಮಡ್ಚಿಡೋದು, ಸದ್ಯ ಅಡುಗೆ ಎಲ್ಲ ಏನೂ ಮಾಡೋ ಹಾಗೇನಿಲ್ಲ. ನಿನ್ನೆದೇ ಉಪ್ಸಾರಿದೆ, ಸಾಯಂಕಾಲ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೇರೆ. ಹಾಗಾಗಿ ಅಡುಗೆ ಏನು ಸದ್ಯಕ್ಕೆ ಈಗ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಯಾರೂ ಊಟ ಮಾಡಿಲ್ವಲ್ಲ ನನಗೆ ಇದೆ. ನಾನು ಊಟ ಮಾಡಬೇಕು ಇವಾಗ. ಮುದ್ದೆ ಇದೆ, ಅದನ್ನೇ ತಿನ್ಕೊತೀನಿ. ಮುದ್ದೆ ತಿಂದರೆ ಮುಗೀತು, ಮಧ್ಯಾಹ್ನ ಏನು ಊಟನೇ ಸೇರಲ್ಲ. ಒಂದು ಲೋಟ ಜ್ಯೂಸ್ ಏನಾದರೂ ಮಾಡಿಕೊಂಡು ಕುಡಿಯೋ ಅಂಥದ್ದು. ಫೋನ್ ಬೇರೆ ಯಾವುದೋ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇದಿಷ್ಟು ನನ್ನ ಖರ್ಚು. ಒಂದು ಹಲ್ಲು ನೋವಿಂದ ಶುರುವಾಗಿದ್ದ ಖರ್ಚು ಹೋಯ್ತಾ ದೊಡ್ಡದಾಗ್ತೈತೆ ಹೊರತು ಕಡಿಮೆ ಆಗ್ತಾರೆ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಅಮ್ಮ ಮನೆಗೆ ಬಂದಮೇಲೆ ಬ್ಲಾಗ್ನ ಶುರು ಮಾಡಿರುವಂಥದ್ದು. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಸೀದಾ ಅಮ್ಮ ಮನೆಗೆ ಬಂದ್ವಿ. ಒಟ್ಟ ಇಲ್ಲೇ ಇನ್ನು ಏನು ನುಗ್ಗೆ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗಿದ್ರಾ? ಅಯ್ಯೋ ನಂಗೆ ಏನು ಬೇಡ ಬರವ. ನಿಮ್ಮ ಅಲ್ಲ ನಿಮ್ಮ ಅಪ್ಪ, ನಮ್ಮ ಅಮ್ಮನ ಗಂಡ, ನಮ್ಮಪ್ಪ, ನಿಮ್ಮ ತಾತ, ನಮ್ಮಪ್ಪ, ನಮ್ಮ ಅಮ್ಮನ ಗಂಡ. ಅಮ್ಮ ಎಲೆ ಅಡಿಕೆ ಹಾಕೊಂಡ್ ಈಗ ಊಟ ಮಾಡ್ಬಿಟ್ಟು ಗುಡ್ಸಿ ಎಲ್ಲ ಇಲ್ಲಿಂದ ಎಲ್ಲ ಒರೆಸ್ದೆ, ಕಂಬಿ ಎಲ್ಲ ಒರೆಸ್ಬಿಟ್ಟು ಮಾಡ್ಬಿಟ್ಟು ಮೇಲ್ ತೊಳೆದ್ಬಿಟ್ಟು ಬಂದ್ಬಿಡೋಣ. ಚುಚ್ತಾಯ್ತು ಕೈಗೆ ಅಂದ್ಬಿಟ್ಟು ನಾಟಿ ಸೊಪ್ಪು ಅಂದ್ಬಿಟ್ಟು ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಮೂಲಂಗಿ 2 ಎಷ್ಟು ಬೇಜಾರಾಗೋಯ್ತು ಗೊತ್ತೇಳ ಬಂದು. ಮತ್ತೆ ಮಕ್ಕ ತೋರ್ದೆ ನನ್ಗೆ ಇನ್ನೇನು ಒಳ ಬರಲಿಲ್ಲ ತಾಯಿ. ಮನೆ ಬಾಗ್ಲಿಗೆ ಬಂದಿ ನನ್ ಮಗ ನೋಡು ಪರಿಸ್ಥಿತಿ ಹೆಂಗಾಗ್ಬಿಡ್ತದೆ ಅಂತ. ಎಷ್ಟೇ ಆಗ್ಲಿ ಅದಕ್ಕೆ ತಾಯಿ ಇಲ್ಲಿ ತಬ್ಲಿ ಹೆಂಗ್ ಹೊಂಟಾಗತ್ತೆ ಅಂದ್ರೆ ನನಗೆ ದುಃಖ ಬರಲ್ತೆ. ಹೇಳು, ತೆಗ್ದಿಲ್ಲ ನನ್ನನ್ನ. ನಿನ್ನೆ ಬಂದು ಬಾಗ್ಲು ತೆಗ್ದು ಎಲ್ಲ ಮಾಡಿದ್ರು. ನೆನ್ನೆ ನಮ್ಮ ಅಮ್ಮ ಬೈದಿರೋದು ತೆಗ್ದಿರೋದಿಲ್ಲ ಅಂದ್ರೆ ಇವತ್ತು ತೆಗಿತಾನೆ ಇರ್ಲಿಲ್ಲ. ಫೋಟೋ ತೋರ್ಸೋ ನಿಮ್ ತಾತಂಗೆ. ನೀರು ಸ್ನಾನ ಮಾಡ್ಕೊಂಡು ಬರುವ ಅಂತಕ್ಕೆ ಅಂದ್ಬಿಟ್ಟು ಈ ಎಲ್ಲ ಐಟಮ್ ಏನಿದ್ವಲ್ಲ ನೆನ್ನೆ ಬರ್ತಾರಮ್ಮ ನೀರು ಹೋಗುವ ಅಂದ್ಬಿಟ್ಟು ತಾಯಿ ಇಲ್ಲದ ನೋಡುಮ್ಮ ಫೋಟೋ ನೋಡುವ ಬೈ ಕಡೆ ಮಗಳು ತಾಯಿ ಅಂತ ಹೋಗೋಣ. ನಾವು ನಾಲ್ಕೂವರೆಗೆ ಎದ್ದೇಳ್ತೀನಿ ಬಂದೆ. ಈಗ ತಲೆ 5 ಗಂಟೆ ಕಣ್ಣಿಗೆ ಬಿಟ್ಟಾಳ ಕಣ್ಣಿಗೆ ಬಿಟ್ಟಾಳ ಅಂತವಗಳು ಕನ್ನಡಕ ತಗೊಳ್ಳವ. ನಾವು ಆಮೇಲೆ ನೋಡೋಣ ನಿಧಾನಕ್ಕೆ, ನಮ್ಮಪ್ಪ ನೋಡ್ಲಿ ಸಮಾಧಾನವಾಗಿ. ನಿನ್ನೆ ನಾನು ಅಮ್ಮ ಮನೆಗೆ ಬಂದಿದ್ದೆ. ಬಟ್ ಅಮ್ಮ ಏನು ಮಾಡಿದರು, ಮೇಲೆ ಅವರೊಂದು ಸ್ಟಿಚಿಂಗ್ ಮಷಿನ್ ಇಟ್ಕೊಂಡಿದ್ದಾರೆ ಒಂದು ಸ್ಟೋರ್ ರೂಮಲ್ಲಿ. ಅಲ್ಲಿ ಸ್ಟಿಚಿಂಗ್ ಬಟ್ಟೆಗಳು ಸ್ಟಿಚ್ ಮಾಡೋಕ್ಕೆ ಅಂತ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಅಪ್ಪ ಮಲ್ಕೊಂಡಿದ್ರು. ನಾನು ಬಾಗಿಲು ತಟ್ಟಿ ಸಾಕಾಯಿತು, ಫೋನ್ ಮಾಡಿ ಸಾಕಾಯಿತು. ಫೋನು ತೆಗಿಲಿಲ್ಲ, ಬಾಗಿಲು ತೆಗಿಲಿಲ್ಲ. ಆಮೇಲೆ ರಿಟರ್ನ್ ವಾಪಸ್ ಬಂದೆ. ನಂಗೆ ಏನಾದರೂ ಹುಷಾರು ತಪ್ಪಿದ್ರೆ ನಂಗೆ ಈಗಲೂ ಅಷ್ಟೇ ನಂಗೆ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮನ
ತಪ್ಕೊಂಡು ಅಮ್ಮನ ಹತ್ರ ಮಲ್ಕೊಂಬಿಟ್ರೆ ನಂಗೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಅನ್ನೋ ಥರ ಅನಿಸ್ತಾ ಇರುತ್ತೆ. ಹಾಗಾಗಿ ನಿನ್ನೆ ನಾನು ಅಮ್ಮನ ನೋಡೋದಕ್ಕೆ ಅಂತ ಬಂದೆ, ಬಟ್ ಅಮ್ಮ ಸಿಗಲಿಲ್ಲ. ಅಮ್ಮ ಇವತ್ತು ಅದನ್ನೇ ಹೇಳ್ತಾ ಇದ್ರು, ನನ್ನ ಮಗಳಿಗೆ ಹುಷಾರಿಲ್ಲದೆ ನನ್ನ ಮನೆಗೆ ಬಂದಾಗ ನನ್ನ ಮಗಳನ್ನ ನಾನು ಇದು ಮಾಡೋಕ್ಕಾಗಿಲ್ಲಲ್ಲ ಅಂತ. ನಾನು ಸ್ವಲ್ಪ ಏನು ಅಂತಂದರೆ ಯಾವುದೂ ಅಮ್ಮನ ಹತ್ರ ಹುಷಾರಿಲ್ಲ ಅನ್ನೋದನ್ನು ಯಾವುದೂ ತಕ್ಷಣ ಹೇಳೋಕ್ಕೆ ಹೋಗಲ್ಲ, ನಾನು ಸ್ವಲ್ಪ ಸುಧಾರಿಸಿದ ಮೇಲೆ ಹೇಳೋದು. ಹಂಗಾಗಿ ಸ್ವಲ್ಪ ಅದ್ರದ್ದು ಮಾತುಕತೆ ನಡೀತಾ ಇತ್ತು. ಈಗ ಅಲ್ಲಿ ಅಪ್ಪ ಫುಲ್ ಸೀರಿಯಸ್ ಆಗಿ ನಾವು ಮಾತಾಡ್ತಿದ್ರೆ ಅವ್ರು ಫೋಟೋ ನೋಡ್ತಾ ಇದ್ರು. ನಂದು ಫೋಟೋ ಹಾಕ್ಲ, ನನ್ನ ಹೆಸರು ಅಲ್ಲಿ ಆಫ್ ಸ್ಯಾರಿ ಫಂಕ್ಷನ್ ಅಂತ ನೇಮ್ ಹಾಕಿರೋದು. ನನ್ಗೆ ಇಂಗ್ಲಿಷ್ ಬರಲ್ಲ. ಚೈತನ್ಯ ಅಂದ್ಬಿಟ್ಟು ಇಲ್ಲಿ ನಿಖಿಲ್ ಗೌಡ ಫೋಟೋ ಹಾಕಬೇಕಾ? ಅಯ್ಯೋ ಪಾಪ ಅದು ಜೊತೆಲಿ. ಅಯ್ಯೋ ನನ್ ಮಗನಿ ಫೋಟೋ ದೊಡ್ಡದಾಗ ಮಾಡೋರ್ ಕಣಮ್ಮ, ಏನ್ ದೊಡ್ಡ ಮನುಷ್ಯ ಹೆಂಗ್ ಮಾಡೋರ? ಫೋಟೋ ದೊಡ್ಡದಾಗ ಮಾಡಿರೋದು ಅವನಲ್ಲಿ. ಇದು ಮೂಗಿಗೆ ಬೊಟ್ಟು ಇಟ್ಕೊಂಡ್ರೆ ನಿಜವಾಗ್ಲೂ ಇಲ್ಲಿಲ್ವಾ ಮೊಮ್ಮಗ ದೊಡ್ಡದಾಗೇನೆ, ಇವನೊಬ್ಬ ಚೇರ್ ಸೌಂಡ್ ಬೇರೆ ಮಾಡ್ತಾವನೆ. ಸೂಪರು. ಇವ್ರ ಮನೆ ಸಖತ್ತಾಗತ್ತೆ. ಹೇರ್ ಸ್ಟೈಲ್ ನಾನ್ ಮಾಡಿರೋದು. ಅದು ಇದೊಂಚೂರು ಏನದು ಮಧ್ಯದಲ್ಲಿ ಅನ್ಸಿರೋ ಕಚಪಿಚಿ ಆಗೋಗ್ಬಿಟ್ಟಿದಾವೆ. ಕಾರಲ್ಲಿ ಅವಳು ಜಸ್ಟ್ ಮನೆಯಿಂದ ಕಾರಿಗೆ ಬರೋ ಅಷ್ಟ್ರಲ್ಲಿ ಏನ್ ಮತ್ತೆ ಇವು ಜಡೆದು ಅಷ್ಟ್ ನೀಟಾಗಿ ಹಾಕಿದ್ದೆ. ಹೋಲಿ ಬಿಡ್ತಾ ಏನೋ ಆ ಹೂವ ಎಲ್ಲ ಚೆನ್ನಾಗಿ ಮುಡ್ಸಿದೀನಿ ನೋಡ್ ನಾನು. ಹೂವ ಮಾತ್ರ ಸಖತ್ತಾಗಿ ಮುಡ್ಸಿದಿ ಮಾತ್ರ. ಹೂವ ಮಾತ್ರ ಸಖತ್ತಾಗದೆ ಕಣ್ಲಿತ್ತಾಯಿ ಮುಡ್ಸಿರೋದು. ಎಲ್ಲ ಕರೋಕೆ ಮಾಡ್ಬಿಟ್ಟು ಇಲ್ಲ ಒಂದೊಂದು ಮಧ್ಯೆ ಹಂಗ ಹಾಕ್ತಾರೆ ಕಣ್ ಬಾರವ. ತಟ್ಟೆಗಳು ಇಟ್ಟಿರೋದೆಲ್ಲ ನೋಡಿ ಇಲ್ಲಿ ಹುಡುಗಿ ಕಾಣ್ತಾ ಕಂಡ್ಲೆತ್ತಾಯಿ ಚೆನ್ನಾಗಿ ಕೊಂಡಿಸ್ತಿದಿ ಅಲ್ವೇ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಫೋಟೋ ಚೆನ್ನಾಗಿ ಹಿಡ್ದವನಿ. ಫೋಟೋ ನೋಡಿ ಸಖತ್ತಾಗಿ ಹಿಡ್ದವನ್ ಕಾಣ್ತಾ. ಯಾವ್ದೊಂದು ಅಲ್ಲ ಇಲ್ಲಿ ನೋಡಿ ಏನ್ ಸಖತ್ತಾಗಿ ಹಿಡ್ದವನೆ. ಸಾಮಾನು ಕೂತಿರೋದು ಚೆನ್ನಾಗಿ ಹಿಡ್ದವನಿ. ಪರವಾಗಿಲ್ಲ. ನಾನು ಇದಕ್ಕೆ ಹೂವು ಹಾಕ್ತೆ ಬಾಳೆಹಣ್ಣಿಗೆ ಮಧ್ಯ ಚೆನ್ನಾಗಿ ಕಾಣ್ಲಿದ್ದ. ಇಲ್ಲ ನೋಡಿ ಇದು ಚೆನ್ನಾಗೈತೆ ಫೋಟೋ. ಇಲ್ಲಿ ನೋಡು ಬೊಂಬೆನೆ ಬರಿಯ ಚೆನ್ನಾಗಿ ಹಿಡ್ದವನಿ. ಫೋಟೋ ಮತ್ತೆ ಕೊಲಾಜ್ ಮಾಡಿರೋದು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಹಂಗಂದ್ರೆ ಫೋಟೋ ಅಂದ್ರೆ ಎಲ್ಲೆಲ್ಲಿ ಏನೇನು ಬರ್ಬೇಕಂತ ಸ್ವಲ್ಪ ಸರಿ ಅದನ್ನು ಸರಿಯಾಗಿ ಹಾಕಿಲ್ಲ. ಇದು ಒಂದು ಫೋಟೋ. ಅದು ಮಾಮೂಲಿ ನಮ್ ಚಿಕ್ಕದು ಇಲ್ಲೇ ಕೂರಿಸಿರೋದಿದೆಯಲ್ಲ, ನಾವೇ ಮಗನ ಫಂಕ್ಷನ್ ಆಗೋಯ್ತು. ಇಲ್ಲೇ ಕೂತಿಲ್ವಾ ಫಂಕ್ಷನ್? ಆಗೋಯ್ತು ಮಗನ ಫಂಕ್ಷನ್. ನಾನು ಕೂತಿದ್ದು ಏನ್ ರಾಜಾದಿ ರಾಜ ರೌಣಿ ಅಂತ ಕೂತ್ಬಿಟ್ಟವ್ರಲ್ಲಿ ತಾಯಿ. ನಮ್ಮಮ್ಮ ನಮ್ಮಪ್ಪ ದಿಸ್ ಇಸ್ ನಮ್ಮಮ್ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಇಲ್ಲಿ. ಅಯ್ಯೋ ನೀನ್ ಏನೋ ತೋರ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನನ್ನ ಮೊಮ್ಮಗಳಿಗೆ ಕಾಲ್ ಮೇಲೆ ಬಿಟ್ಟಿಲ್ಲ. ಚೆನ್ನಾಗಿ ಕಾಣಿಸ್. ನೀವು ಎಲ್ಲೆಲ್ಲಿ ಏನೇನ್ ಬರ್ಬೇಕು ಫೋಟೋಗಳು ಅನ್ನೋದು ಮಾಡಿ ಕಣವ. ಇಲ್ಲ ಇಲ್ಲ ಐತ್ ನೋಡ್ರಿ. ಅಯ್ಯೋ ನನ್ನ ಮೊಮ್ಮಗಳ ಕತೆ ನೋಡು. ನಮ್ಮ ಅಪ್ಪ ಒಂಚೂರು ಸ್ಮೈಲ್ ಮಾಡ್ಬೇಕಾಗಿತ್ತು. ನಿಮ್ಮ ಅಪ್ಪ ನನ್ ಮದ್ವೆ ಮಾಡ್ಕೊಂಡ್ಮೇಲೆ ಸ್ಮೈಲ್ ಕಳ್ಕೊಂಡ್ಬಿಟ್ರಂತೆ. ಹಿಂಗ್ ಕಟ್ಕೊಂಡ್ಮೇಲೆ ನನ್ ನಗುನೇ ಓಟಾಯ್ತು ಕಣೆ ಅಂತಾರೆ ಅವಾಗ. ನಮ್ಮ ಅಪ್ಪ ಒಂಚೂರು ಸ್ಮೈಲ್ ಮಾಡ್ಬೇಕಾಗಿತ್ತು. ಹಂಗಲ್ಲ, ಅವ್ರಿಗೆ ನಗಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳದ್ ಮಾತ್ರ ಒಂದೇ, ನಿನ್ ಮದ್ವೆ ಆದ್ಮೇಲೆ ನನ್ ನಗುನೇ ಹೊಟ್ಟೋಯ್ತು. ನನ್ನ ಮೊಮ್ಮಗಳಿಗೆ ಚಿಂತೆ ಆಗೋದಲ್ಲ ಅಪ್ಪ ಸ್ಮೈಲ್ ಮಾಡಿಲ್ಲ ಅಂತ. ಫೋಟೋಗ್ ನಿಂತ್ಕೊಂಡ್ರೆ ಹಂಗೆ ಯಾವ ಫೋಟೋದಲ್ಲೂ ಅಷ್ಟೇ, ನಮ್ ಮದ್ವೆ ಫೋಟೋದಲ್ಲಿ ಸೂಪರ್ ಆಗಿದ್ದೀರಿ ಚಿನ್ನಿ. ಅಮ್ಮ ನೀನು ಸಖತ್ತಾಗಿದ್ದೀರಿ. ಅಮ್ಮ ಮಗಳು ಅಂತಾನೆ ಕಂಡುಹಿಡಿಯಕ್ಕಾಗಲ್ಲ. ನಿಜ ನೋಡು. ಇರೋ ಒಂದ್ ನಿಮಿಷ ಇಲ್ಲಿ ಇಲ್ವೇನು ನಾವು ಅಮ್ಮ ನೀನು ಯಾರ ನಂದು ನಿಮ್ದು ಫಂಕ್ಷನ್ ಅಲ್ಲಿ ಹಾಕ್ತಾರೆ ಕಣೋ. ಫಂಕ್ಷನ್ ಅಲ್ಲಿ ಹಾಕ್ತಾರೆ. ನಮ್ದು ನಿನ್ ಫಂಕ್ಷನ್ಗೆ ನಮ್ 3 ಜನ ಹಾಕ್ತಾರೆ. ಇಲ್ಲ ಐತ್ ನೋಡ್ ದೊಡ್ಡದಾಗ ಫೋಟೋ. ಇಲ್ಲದಲ್ಲ ಫ್ಯಾಮಿಲಿ ಫೋಟೋ ಇದಕ್ಕಿಂತ ಇದಲ್ಲ, ಇದೇ ತರ ಇಲ್ಲಿ ದೊಡ್ಡದಾಗ ಮಾಡೋರಲ್ಲ ಈ ತರ. ಈ ತರ ಈ ದೊಡ್ಡ ಇದು ಸ್ವಲ್ಪ ದೊಡ್ಡ ಮಾಡ್ಬೇಕಿತ್ತು. ಇಲ್ಲಿ ಅದು ನಿಂಗೆ ದೊಡ್ಡ ಮಾಡೋದು, ಇದನ್ನ ಫುಲ್ ಫ್ರೇಮ್ ಮಾಡ್ಬೇಕು. ಹಿಂಗೆ ನಮ್ಮ ಫೋಟೋಗಳು ನೋಡ್ತಾ ನೋಡ್ತಾ ಮಾತಾಡ್ತಾ ಇದೀವಿ. ಎಷ್ಟು ನೋಡಿದ್ರು ಮಗನೇ ತೆಪ್ಕೊಂಡ್ಬಿಟ್ಟಿರೋದು ಪ್ರೀತಿ ಮಗ. ಇದ್ರಲ್ಲೂ ನಗು ಮುಖ ಇಲ್ಲ. ಬಿಟ್ಟಿದ್ದಾರಲ್ಲ
ಒಂಚೂರು ಬಿಡೋ ನಿಮ್ಮಪ್ಪ ನಮ್ಮ ನಗು ಮುಖನೇ ಡಾಬ್ ಕೆಳಗೆ ಹಾಕ್ಬೇಕಾಯ್ತು ಖಂಡಿತ. ಅಯ್ಯೋ ಡಾಬ್ ಅಲ್ಲಿ ಬಿಚ್ಚೋಗಿತ್ತು, ಬಿಚ್ಚೋದ್ಮೇಲೆ ಮತ್ತಲ್ಲಿ ಭಾಗ್ಯಕ್ಕೆ ಹಾಕ್ಸ್ಕೊಂಡಿದ್ದು. ಇದು ನನ್ನ ಮೊಮ್ಮಗಳು ಸೂಪರ್ ಆಗದ್ ನೋಡಿ. ನಮ್ಮ ಫ್ರೆಂಡ್ ಫ್ರೆಂಡ್ ಅವ್ರು ಕೊಡ್ತಾ ಇರೋದು. ನಮ್ಮಮ್ಮ ಕೈ ಇಟ್ಕೊಂತೀವಿ. ಇವ್ರು ಯಾರು ಏನೋ ಸೀಕ್ರೆಟ್ ಮಾತಾಡ್ಕೊಡ್ತಾ ಇದೀವಿ, ಅದನ್ನ ಎಲ್ಲರ ಮನೆ ಏನು ಮಾತಾಡ್ಕೊಂತಾರೆ ಅಂತ. ಇಲ್ಲೂ ಅಷ್ಟೇ ನಮ್ಮ ಫ್ರೆಂಡ್ ಅವರು. ಇವರು ನಮ್ಮ ಮನೆಯವ್ರ ಫ್ರೆಂಡು, ಫ್ಯಾಮಿಲಿ. ಇದು ನಮ್ಮ ಫ್ರೆಂಡು. ಇದು ಗೊತ್ತಿದೆ ಎಲ್ಲರಿಗೂ, ಕೀರ್ತಿಯವ್ರ ಫ್ರೆಂಡ್. ಇವರು ಅಷ್ಟೇ ಫ್ರೆಂಡ್, ಫ್ಯಾಮಿಲಿ. ಇವರು ಕೂಡ ನಮ್ಮ ದೊಡ್ಡಮ್ಮ, ಅಮ್ಮನ ಅಕ್ಕ. ನಮ್ಮ ದೊಡ್ಡಮ್ಮ ಅವರು ನಮ್ಮ ಏರಿಯಾದಲ್ಲಿದ್ದಾರೆ. ನಮ್ಮ ದೊಡ್ಡಮ್ಮ ಅವರು ಎತ್ತು ನಮ್ಮ ದೊಡ್ಡಮ್ಮ, ಹಂಗೆ ನಮ್ಮ ಏರಿಯಾ ಆಂಟಿಯವರು ಕೊಟ್ಟಿದ್ದು ನಮಗೆ. ಆಮೇಲೆ ಫೋಟೋಸ್. ನೆಕ್ಸ್ಟ್ ಫೋಟೋ ಇದು ಕೂಡ ಜ್ಯೋತಿ ಅಂತೇಳಿ ನಮ್ಮ ಫ್ರೆಂಡ್. ಇವರು ಕೂಡ ಇವರು ಆಂಟಿ, ಅನ್ಸು ಆಂಟಿ, ಇವರ ವೈಫ್. ಅವ್ರ ಜೊತೆ ಬಿದ್ದವ್ರೆ ಬಾವ ನಮಗೆ. ಇಲ್ಲಿ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದಿದ್ದು. ನಮ್ಮ ಪಕ್ಕದ ಮನೆ ಆಂಟಿ, ಅಂಕಲ್, ಅವ್ರ ಅಣ್ಣ, ಅವ್ರ ಅತ್ತಿಗೆ. ನೋಡಿ ನಮ್ಮ ಪಕ್ಕದ ಮನೆ ಆಂಟಿ ಇವರೇ. ಪಾಪ ಎಲ್ಕ ಒಡ್ಡಾಡ್ತದೆ. ಇನ್ನೇನು ಇಷ್ಟಲ್ಲೇ ಫ್ಯಾಮಿಲಿ ನೋಡಿ, ಗಂಡ ಹೆಂಡತಿ ಅವ್ರ ಇಷ್ಟಲ್ಲೇ ಅವರ ಮನೆಗೆ ಒಂದು ಮುದ್ದಾದ ಮಗು ಬರುತ್ತೆ. ಕಾಯ್ತಾ ಇದೀವಿ ಯಾವ ಮಗು ಬರ್ಬೋದು ಅಂತ. ಅದನ್ನೇ ಫೋಟೋ ತೆಗಿದ್ದಾರೆ. ಇಲ್ಲಿ ಫೋಟೋ ತಗೊಳ್ತಾ ಇರೋದು, ಇಲ್ಲಿ ಫೋಟೋ ತಗೊಳ್ತಾ ಇರೋದು ನಮ್ಮ ಆಂಟಿ, ಅಂಕಲ್. ಗ್ರೂಪ್ ಟಾಕಿಂಗ್. ನಾವು ಇವ್ರನ್ನ ಸೀರೆ ಆಂಟಿ ಅಂತ ಕರೆಯೋದು. ಸೀರೆ ಆಂಟಿ. ಸೀರೆ ಗೊತ್ತಿಲ್ಲ. ಅಲ್ಲ, ಆಂಟಿ ಹೆಸರು ಏನೋ ಲಕ್ಷ್ಮಿ ಅಂತ ಬರುತ್ತೆ. ಧನು ಅಂತ ಕರೀತಾರೆ ಅಂಕಲ್. ಏನು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಅವರು ಸೀರೆ ಆಂಟಿ ಅಂತ ಹೆಸರು ಅಷ್ಟೇ. ವೆಂಕಟೇಶ್ ಅಂಕಲ್ ಆಂಟಿ ಅಂದ್ರೆ ಸೀರೆ ಆಂಟಿ. ಧನು ಅಂತ ಕರೀತಾರೆ, ಧನು ಆಂಟಿ ಅಂತ ಅಷ್ಟೇ ನಂಗೆ ಗೊತ್ತಿರೋದು. ಸೀರೆ ಆಂಟಿ ಅಂತಾನೆ. ನಮ್ಮ ಮನೆಯವ್ರು ಯಾರಿಗೋ ಒಬ್ಬೊಸ್ ಹಾಕೋತರ ಫೀಲ್ ಇದೆ. ಬಟ್ ಯಾರಿಗೋ ಏನೋ ಮಾತಾಡ್ತಾ ಇರೋದು ಬೆಳ್ ತೋರ್ಸ್ಕೊಂಡು ಏನೋ ಅವಾಜ್ ಆಗ್ತಾವ್ರೇನೋ ಅನ್ನೋ ತರ ಕಾಣ್ತಾ ಇದೆ. ಇವರು ನಮ್ಮ ಮನೆಯವ್ರ ಫ್ರೆಂಡ್. ಇವ್ರದ ಸೊಸೆದು ಸೀಮಂತಕ್ಕೆ ಹೋಗಿದ್ವಿ ನಾವು. ಅವ್ರಿಗೂ ಮಗು ಆಯ್ತು, ಗಂಡು ಮಗು ಆವಾಗ. ಇದು ಸಹನಾ ಅವರು ನಾವು ಸೆಲ್ಫಿ ತಗೊಳ್ತಾ ಇದ್ವಿ. ಅದು ಕೂಡ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸಹನಾ ಅವ್ರ ಜೊತೆ ಇವರು ಅವರ ಕಸಿನ್ನು. ಇಬ್ರು ಟ್ವಿನ್ಸ್ ತರ ಡ್ರೆಸ್ ಹಾಕೊಂಡ್ ಬಂದಿದ್ರು. ಟ್ವಿನ್ಸ್ ಟೈಪ್. ಇವ್ರ ತಾಯಿ ವಾರವ್ರಿಗಿತ್ತಿರಂತೆ ಕಣ್ಲೆತ್ತ. ಇವರು ಒಂದೇ ತರ ಬಟ್ಟೆ ಹಾಕೊಂಡವ್ರೆ, ಒಂದೇ ತರ ಅವ್ರೆ ಕಣ್ತಾಯಿ. ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಒಂದೇ ತರ ಇದ್ದಿರಲ್ಲ, ಒಂದೇ ತರ ಬಟ್ಟೆ ಹಾಕೊಂಡು ವಾರವ್ರಿಗಿತ್ತಿರು ಅಂತಿರಲ್ಲ. ಹಿಂಗೆ ನಾನು ನಿಜವಾಗ್ಲೂ ಅವಳಿ ಜವಳಿ ಅನ್ಕೊಬಿಟ್ಟಿದ್ದೆ. ನಮ್ಮ ಚೆನ್ನಾಗ ಅವ್ರ ಇಬ್ರು ನಮ್ಮ ವೆಂಕಟೇಶ್ ಇದು ಜೋಡಿ ಚೆನ್ನಾಗದೆ. ನಮ್ಮ ತಮ್ಮ ಅನ್ನ ಸೊಪ್ಪಾಕಿದ್ದು ನಮ್ಮ ವೆಂಕಟೇಶ್ ಫ್ಯಾಮಿಲಿ. ಅವ್ರಿಬ್ರು ಮಕ್ಕಳು. ತಮ್ಮ ಅನ್ಕೋ. ಅವನೇ ತಮ್ಮನ ಹೆಂಡತಿ, ತಮ್ಮನ ಮಕ್ಳು ಇವ್ರು ಇಬ್ರು. ಇವಳು ತಮ್ಮನ ಹೆಂಡತಿ, ಇವನು ತಮ್ಮ. ಒಂದೇ ತರ ಡ್ರೆಸ್, ಒಂದೇ ತರ. ಫ್ರೆಂಡು ಅವರಮ್ಮ ಪ್ರೇಕ್ಷಾ. ಇಲ್ಲಿ ನಮ್ಮ ಭಾವನವರು ಮಂಜಣ್ಣ ಮಾತಾಡ್ತಾ ಇರೋದು. ನಮ್ಮ ಭಾವ ಮತ್ತೆ ನಮ್ಮ ಅಕ್ಕ ಭಾಗ್ಯಕ್ಕ ಅವರು ಫುಲ್ ಸ್ಮೈಲಿಂಗ್ ಅಲ್ಲಿ ಮಾತಾಡ್ತಾವ್ರು ಇಬ್ರು. ಗಂಡ ಹೆಂಡತಿ ಇವ್ರು ಜೋಡಿ ಚೆನ್ನಾಗದೆ ಬಿಡು. ಸಖತ ಕಾಣಿಸ್ತಾ ಇದ್ರು ಇಬ್ರುವೆ. ಅಪ್ಪ ವೈಟ್ ಅಲ್ಲಿ ಮೊಮ್ಮಕ್ಳು ಮಧ್ಯದಲ್ಲಿ ನಮ್ಮಪ್ಪ. ಮೊಮ್ಮಕ್ಳು ಅಮ್ಮನೇ ಬರ್ಲಿಲ್ಲ ಹಿಂಗೆ ನಿನ್ಸ್ಕೊಳಕ್ಕೆ. ಅಲ್ಲ, ನಮ್ಮ ಮೊಮ್ಮಕ್ಳು ಕಂಡ್ರೆ ನಿಮ್ಮ ಅಪ್ಪನಿಗೆ ಪ್ರೀತಿ ಜಾಸ್ತಿ ಕಂಡು ಬರವ. ನೋಡು ಎಷ್ಟೊಂದು ಲವ್. ನಮ್ಮಮ್ಮ ಬರ್ಲಿಲ್ಲ, ನಾನೇ ಚೆನ್ನಾಗಿ ಇಡಿ ನಿಮ್ಮ ಅಪ್ಪಂದ. ಮೊಮ್ಮಕ್ಳು ತೆಪ್ಕೊಂಡು ನೋಡು ಎಷ್ಟು ಚೆನ್ನಾಗಿ ಇಬ್ಬರನ್ನು ಈ ಫೋಟೋನೇ ದೊಡ್ಡದಾಗಿ ಮಾಡಿಲ್ಲ ನಮ್ಮ ಫ್ಯಾಮಿಲಿ. ಪಾಪ ಈ ಫೋಟೋ ದೊಡ್ಡದು ಮಾಡ್ಬೇಕು ಅಂತ ಫ್ಯಾಮಿಲಿ. ಇದು ಒಂದೇ ಫೋಟೋ ಇರೋದು, ಒಂದು ಇದನ್ನ ದೊಡ್ಡದಾಗೆ ಮಾಡಿಲ್ಲ ಫೋಟೋ ಅವರು. ಹೌದವ, ಇದು ಫ್ಯಾಮಿಲಿ ನಿಂತಿದೀವಲ್ಲ ಎಲ್ಲರೂ. ನಮ್ಮಮ್ಮಂಗೆ ಬರೀ ನಮ್ಮ ಅಪ್ಪನ್ನೇ ತೋರಿಸಿ ಅಂತ. ನೋಡಿ ಫ್ರೆಂಡ್ಸ್, ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮಮ್ಮ ಹೇಳ್ತಾರೆ ನೋಡು ನೋಡ್ಕೊಳ್ಳಿ. ಪಾಪ ಅಯ್ಯೋ, ಯಜಮಾನ್ರ ಮೇಲೆ ಅಷ್ಟು ಪ್ರೀತಿ. ಹಂಗೆಲ್ಲ ಮೊಮ್ಮಕ್ಳು ಕಂಡ್ರೆ ಅಷ್ಟೊಂದು ಪ್ರೀತಿ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ನಂಗೆ ಗೊತ್ತಿಲ್ಲ. ಇವರು ನನ್ನ ಫ್ರೆಂಡ್ ಅನುಪಮ ಅಂತ, ಮತ್ತೆ ಹೇಮಾ ಅವರು ನನ್ನ ಫ್ರೆಂಡ್ ಅವರು. ಫೋಟೋ ಇವರು ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂಗೆ ಇದೆ ಫೋಟೋಸ್. ಇಲ್ಲಿ ನಮ್ಮ ಚಿಂಟುನು ಕೂರ್ಸಿನಿ, ಆ ಕಡೆ ಅಮ್ಮನ್ನು ನಿಲ್ಲಿಸ್ತಾನೆ ಫೋಟೋ ತೆಗಿಸ್ಬಿಟ್ಟೆ.
ನಮ್ಮ ಮನೆಗೆ ಮಾಲ್ಟ್ ಮಾಡಕ್ಕೆ ಬರ್ತಾರೆ ನೋಡಿ ಆಂಟಿ ಆ್ಯಂಡ್ ಅವರ ಮಗಳು ಅವರ ಮನೆಯವರು ಇಲ್ಲ ಇಲ್ಲಿದ್ದಾರೆ. ಆಂಟಿ ಬರೋಕ್ಕೆ ನಾಚ್ಕೊಂತ ಇರ್ತಾರೆ ವಿಡಿಯೋದಲ್ಲಿ, ಇಲ್ಲೇ ಫೋಟೋ ನೋಡ್ಕೊಂಡ್ಬಿಡ್ಬೋದು. ಮಾಲ್ಟ್ ಮಾಡೋ ಆಂಟಿ, ಹೆಲ್ಪಿಂಗ್ ಮಾಡಿಕೊಡೋ ಆಂಟಿ ಬಂದು ಮಾಡ್ಕೊಡ್ತೀನಿ. ಸುಮಾರಿದೆ ಫ್ರೆಂಡ್ಸ್, ನೋಡ್ತಾ ಇದ್ರೆ ಫೋಟೋಸ್ ಮಾತ್ರ. ನಮ್ಮ ಭಾಗ್ಯಮ್ಮ ಆಂಟಿ ಇಲ್ಲಿದ್ದಾರೆ, ನಮ್ಮ ಭಾಗ್ಯಮ್ಮ ಆಂಟಿ. ಆಮೇಲೆ ಬಂದರು ಮತ್ತೆ ಇನ್ನೊಂದ್ಸರಿ ನಮ್ಮ ಪಕ್ಕದ ಮನೆ ಆಂಟಿ ಜೊತೆ ಫೋಟೋಗೆ. ಇವರು ನಮ್ಮ ಹಳೆ ಮನೆ ಓನರ್ ಅವರ ಮಗಳು, ದೊಡ್ಡ ಮಗಳು, ಯೆಲ್ಲೋ ಕಲರ್ ಡ್ರೆಸ್ ಆ್ಯಂಡ್ ರೆಡ್ ಕಲರ್ ಡ್ರೆಸ್ ಅವರ ಮಕ್ಕಳು. ಇವರು ಬಂದು ವರ್ಷ ಅಂತೇಳಿ ಹೇಳ್ತಿದ್ದೆ ನಾನು, ಅವರು ಅಂಕಲ್. ಆಮೇಲೆ ಭಾಗ್ಯ ಟಿವಿ ಅವರು, ಭಾಗ್ಯ ಮ್ಯಾಮ್, ಮತ್ತು ಗಿರೀಶ್ ಸರ್ ನೋಡಿ ಅವ್ರ ಗಂಡ ಹೆಂಡತಿ ಫ್ಯಾಮಿಲಿ. ಗಿರೀಶ್ ಸರ್ ಮತ್ತು ಭಾಗ್ಯ ಮ್ಯಾಮ್ ಜೊತೆಗೆ ನಿಂತಿದ್ದೆ. ನಾವು ಸರ್ ಸೆಲ್ಫಿ ತೊಗೊಳೋದಕ್ಕೆ ಅಂತ ತಿರುಗಿಸಿದ್ರು, ಆ ಕಡೆ ನಾವು ತಿರುಗಿದ್ವಿ, ಅದನ್ನು ಫೋಟೋ ತೆಗೆದಿದ್ದಾರೆ ಅವರು. ಇಲ್ಲಿ ಚೆನ್ನಾಗಿ ಹಾಕಿದ್ದಾರೆ. ಇದು ನಮ್ಮ ಚೈತು ಫ್ರೆಂಡ್ ಮಿನಲ್, ಅಮ್ಮ ಮಗಳು ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡ್ಬಂದಿದ್ರು. ಅವ್ನು ಬರ್ಲಿಲ್ಲ ಫೋಟೋಗೆ, ಅವ್ನು ನಿಶ್ಚಿತ ಫೋಟೋಗೆ ಬರ್ಲಿಲ್ಲ ಅವ್ನು. ಕಲರ್ ಇಲ್ಲಿದ್ದಾರೆ ಅವ್ರ ಫ್ರೆಂಡ್. ನೋಡಿದ್ದು ಫ್ಯಾಮಿಲಿ ಫುಲ್ ಅದೇ ನೋಡವ. ಫ್ಯಾಮಿಲಿ ಅಲ್ಲ, ಅದು ಫ್ರೆಂಡ್ಸು. ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಒಬ್ರೇ ಒಬ್ರು ಮಧ್ಯದಲ್ಲಿ ಇಲ್ಲ ಇಲ್ಲವ್ರಲ್ಲ ಮೊಮ್ಮಗ, ಅಜ್ಜಿ ಮೊಮ್ಮಗ. ಓ ಇದು ಯಾವಾಗ ತೆಗದ್ರಿ? ಇಲ್ಲಿ ನೋಡೋ, ಇಲ್ಲಿ ಇದೆಯಲ್ಲೋ. ಇದು ಯಾವಾಗ ತೆಗದ್ರು? ಅದೊಂದು ಮೂಲೆಯಲ್ಲಿ ಇದು ಯಾವಾಗ ತೆಗದ್ರು ಅಂತ ಮುದ್ದಾಡ್ಕೊಂತವ್ರ ನೋಡಿ. ಇಲ್ಲಿ ಅಜ್ಜಿ ಮೊಮ್ಮಗ ಇದ್ರು. ಇದು ಎಲ್ಲಿ ತೆಗದ್ರು ನೋಡೇ ಇಲ್ಲ ನನ್ನದ ಗೊತ್ತಾಗಿ. ಇಲ್ಲಿ ಕೈ ಎತ್ತಮ್ಮ. ಇಲ್ಲಿ ಇದ್ಯಾವಾಗ ನಾನ್ ನಿಲ್ಸಿದ್ದು. ಬಾ ಪಾಪು ನಿಂತ್ಕೊ, ನಿಮ್ಮೋ ಯಾಕೋ ಬರ್ತಾ ಇಲ್ಲ, ನಿಂತ್ಕೋ ಬಾ ಅಂತ. ನೋಡಿ ಚೆನ್ನಾಗಿಲ್ವ ಇದಕ್ಕಿಂತ. ಇಲ್ಲಿ ಇವರು ಮಗಳು ಬಳೆ ಶಾಸ್ತ್ರಕ್ಕೆಲ್ಲ ಹೋಗಿದ್ವಿ ನೋಡಿ, ಇವರು ಸುರೇಶಣ್ಣ ಅಂತ ಹೇಳಿ. ಚೆನ್ನಾಗದೆ ಇವರು. ಇಲ್ಲಿ ಇದು ಲಾಸ್ಟ್ ಅಲ್ಲಿ ಬಂದ್ರು ನಮ್ಮ ಫ್ರೆಂಡ್ ರೂಮಲ್ಲೇ ಇದ್ದಾರೆ ಇವರು. ಪಾಪ ಇವರೆಲ್ಲಿಯವರು ತಾಯಿ? ಕನಕಪುರ ಲಾಸ್ಟ್ ಇಲ್ಲಿ ಪಾಪ ಬಂದು ನೋಡಿಲ್ಲಿ ಸೀರೆ ಎಲ್ಲ ಕೊಟ್ಟು ಇದು ಲಾಸ್ಟ್ ಚೈತಿಗೆ ಮಡ್ಲು ತುಂಬ್ತಾ ಇರೋದು. ಲಾಸ್ಟ್ ಮಡ್ಲು ತುಂಬಾ ಆದ್ಮೇಲೆ ತಾಯಿ ಹಿಡ್ಕೊ ಅಂತ ಮಾಡಿ ನಮ್ನೆಲ್ಲ ಬಿಟ್ಬಿಟ್ಟ. ಎಲ್ಲ ಫಸ್ಟ್ ಹೋಗಿ ಕೂತ್ಕೊಂಡಿರೋದು ಊಟಕ್ಕೆ ಇವನೇ. ನಾನು ಎಲ್ಲ ಕಲೆ ಇದೀನಿ, ಏನು ಆಕೆ ಇಲ್ಲ ಹುಡ್ಗಂಗೆ ಅನ್ನೋ ತರ ಮಗ ಇಟ್ಕೊಂಡವನು ಎಲೆನ. ಅಲ್ಲ ಮಗನೇ, ಅವ್ರು ಆಗ್ತಾ ಇದ್ದಂಗೆ ಖಾಲಿ ಮಾಡ್ಕೊಂಡು ಹೋಗ್ತಾ. ಆಯ್ತು, ಫೈನಲ್ ಎಂಡ್ ಮುಗೀತು. ಇಷ್ಟೇ. ಚೆನ್ನಾಗತ್ತೆ ಬಿಹಾರ್ ನೆನಪು. ಅಷ್ಟೇ ಕಣಮ್ಮ, ಮುಗೀತು. ಇನ್ನು ಎಷ್ಟು ನೋಡ್ತೀಯಮ್ಮ? ಇಷ್ಟೇ ಕಣಮ್ಮ, ಇಷ್ಟೇ. ಟೈಮ್ 7 ಗಂಟೆ ಆಗೋಯ್ತು, ಮುಗೀತು. ಈಗ ಹೊರಡ್ತಾ ಇದ್ದೀನಿ. ಫೋಟೋಸ್ ಎಲ್ಲ ನೋಡಿತಾ ಇತ್ತು. ಆನಂತರ ಇದು ಏನಪ್ಪ, ಅಮ್ಮ ಸ್ವಲ್ಪ ಸಬ್ಸಿಗೆ ಏನದು ನುಗ್ಗೆ ಸೊಪ್ಪು, ಮೂಲಂಗಿ ಸೊಪ್ಪು, ಹಾಗೆ ಬಸ್ಸಾರು ಮಾಡಿದ್ರು. ಬಸ್ಸಾರು, ಪಲ್ಯ ಎಲ್ಲ ಕೊಟ್ಟಿದ್ದಾರೆ. ನಾನೇನೀಗ ಅಡುಗೆ ಮಾಡೋಂಗಿಲ್ಲ, ಮಧ್ಯಾಹ್ನನೂ ಅಡುಗೆ ಮಾಡಿಲ್ಲ. ಬೆಳಿಗ್ಗೆ ತಿಂಡಿ ಮಾಡಿದ್ದೆ ಎಷ್ಟೋ ಅಷ್ಟೇ. ಇನ್ನು ಪಲಾವು ಇದೆ ಸ್ವಲ್ಪ ಬೆಳಿಗ್ಗೆ ಮಾಡಿದ್ದು. ನಾನು ಬರೀ ಮುದ್ದೆ ತಿಂದಿದ್ದಷ್ಟೇ, ನೀನು ತಿಂದಿಲ್ಲ. ನಡೀರಪ್ಪ, ಬೇಗ ಟೈಮ್ ಆಯ್ತು. ನಿಮ್ ಟೆಸ್ಟ್ ಇದೆ, ನಂದು 2-3 ಡೇಸ್ ಇದೆ ಅಷ್ಟೇ. ಮಂಡೆಯಿಂದ ಟೆಸ್ಟು. ನಡಿಯೋ ಬರುವೆ ಫ್ರೆಂಡ್ಸ್. ಆಯ್ತು, ಅಮ್ಮನ್ನ ನೋಡಿದ್ದಾಯ್ತು, ಮಾತಾಡ್ಸಿದ್ದಾಯ್ತು. ಬರ್ತೀವಿ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇಳು ಚಿಂಟು. ಬಾಯ್. ಮಗ ಒದ್ದಾಡ್ತಾದೆ. ಮಗಿಗೆ ಇಲ್ಲೇ ಇರಕ್ ಇಷ್ಟ ಇರವ. ಇಲ್ಲೇ ಇರಕ್ ಇಷ್ಟ. ಸ್ಕೂಲಿಗೆ ನಾನು ಹೋಗ್ತೀನಿ, ಟೆಸ್ಟ್ ಬರ್ಬಿಡ್ಬಾರ. ಬ್ಯಾಗ್ನೆ ತಗೊಂಡಿದ್ಯಲ್ಲ, ಅದಕ್ಕೆ ಹೇಳ್ತಾ ಇರೋದು. ನಾನು